ಆತ್ಮೀಯ ಪ್ರಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಮಂಜುನಾಥ್ ಗುರುಜಿ. ಕಳೆದ ತರಗತಿಯಲ್ಲಿ ನಾವು 4 ಡಿಜಿಟ್ ನಂಬರ್ಸ್ಗಳ ಬಗ್ಗೆ ನೋಡಿದ್ವಿ. 4 ಡಿಜಿಟ್ ನಂಬರ್ಸ್ ಅಂದರೆ 4 ಡಿಜಿಟ್ಗಳನ್ನು ಕೊಟ್ಟಾಗ ಅವುಗಳನ್ನು ಹೇಗೆ ನಾವು ಗ್ರೇಟೆಸ್ಟ್ ಅಂಡ್ ಸ್ಮಾಲೆಸ್ಟ್ ನಂಬರ್ಸ್ಗಳನ್ನು ಮಾಡ್ತೀವಿ ಅಂತ ಹೇಳಿದ್ದೀವಿ ಅಲ್ವಾ. ಸೊ ಇಲ್ಲೂ ಕೂಡ ಅದೇ ರೀತಿಯೇ ನಾನು ಒಂದು 3ನೇ ಪೇಜಲ್ಲಿ 3rd ಪೇಜಲ್ಲಿ ಇರುವಂತಹ ಟ್ರೈ ದಿಸ್ ಅನ್ನೋದನ್ನ ನೀವು ಮಾಡ್ಕೊಬನ್ನಿ ಅಂತ ಹೇಳಿದ್ದೆ. ಅಲ್ಲಿ ಕೆಲವೊಂದು ಲೆಕ್ಕಗಳಿದ್ವು ಅಲ್ವಾ, ಎಲ್ಲರೂ ಕೂಡ ಮಾಡಿದಿರಿ ಅಂತ ಭಾವಿಸ್ತೀನಿ. ಬಹುತೇಕ ಯಾರು ನನಗೆ ಯಾವುದೇ ರೀತಿ ಸಮಸ್ಯೆಗಳನ್ನು ಕೇಳ್ತಿಲ್ಲ. ಮೇ ಬಿ ಸಮಸ್ಯೆಗಳು ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ. ಯಾವುದೇ ಸಮಸ್ಯೆಗಳಿದ್ದರೂ ದಯವಿಟ್ಟು ವಾಟ್ಸಪ್ ಮೂಲಕ ನಾನು ಕೇಳಿ. ನನ್ನ ನಂಬರ್ ನಿಮ್ಗೆಲ್ಲರೂ ಗೊತ್ತಿದೆ ಅಂತ ಅನ್ಕೊಂತೀನಿ. ಗ್ರೂಪಲ್ಲೂ ಕೂಡ ನನ್ನ ನಂಬರ್ ಇರುತ್ತೆ. ಸೊ ಹಾಗಾದರೆ ಬನ್ನಿ, ಇವತ್ತು ಆ ಒಂದು ಕೊಟ್ಟಿರುವಂಥ ಪ್ರಾಬ್ಲಮ್ಸ್ಗಳನ್ನು ಸರಿಯಾದ ಆನ್ಸರನ್ನು ನಾನು ಹೇಳ್ತಾ ಹೋಗ್ತೀನಿ, ಬರಿತಾ ಹೋಗ್ತೀನಿ. ಸೊ ಅದು ನೀವು ಮಾಡಿದ ಸರಿ ಇದೆಯೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡ್ತಾ ಹೋಗಿ, ಆಯ್ತಾ. ಸ್ವಲ್ಪ ಫಾಸ್ಟಾಗಿ ಮಾಡ್ತಾ ಹೋಗೋಣ, ಯಾಕಂದರೆ ಇದೇ ಅರ್ಧ ಕ್ಲಾಸಸ್ ಹಿಡಿಯೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಮಾಡ್ತೀನಿ. ಮಕ್ಕಳ ಸರಿಯಾಗಿ ನೋಡ್ತಾ ಹೋಗಿ. ಸೊ ಇಲ್ಲಿ ಮೊದಲನೇನಿದೆ, ಸೊ ಯೂಸಿಂಗ್ ದಿ ಗಿವನ್ ಡಿಜಿಟ್ ವಿತೌಟ್ ರಿಪಿಟೇಷನ್ಸ್. ಇದನ್ನು ಮೆನ್ಷನ್ ಮಾಡಿರೋದು ನೆನ್ಪಿಟ್ಕೊಳ್ಳಿ. ವಿತೌಟ್ ರಿಪಿಟೇಷನ್, ಯಾವುದೇ ರೀತಿಯ ರಿಪೀಟ್ ಮಾಡೋಂಗಿಲ್ಲ ಸಂಖ್ಯೆಗಳನ್ನ, ಡಿಜಿಟ್ಸ್ಗಳನ್ನ. ಅಂಡ್ ಮೇಕ್ ದಿ ಗ್ರೇಟೆಸ್ಟ್ ಅಂಡ್ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ಸ್. ಎಷ್ಟು? 4 ಡಿಜಿಟ್ ನಂಬರ್ಸ್ ಕೊಡಬೇಕು. ಸೊ ಇಲ್ಲಿ ಎಷ್ಟು ಕೊಟ್ಟಿದ್ದಾನೆ? ಆಲ್ರೆಡಿ ಇವನು 4 ಡಿಜಿಟೇ ಕೊಟ್ಟಿದ್ದಾನಲ್ವಾ. ಸೊ ದಟ್ಸ್ ವೈ ದೇರ್ ಇಸ್ ನೋ ಪ್ರಾಬ್ಲಮ್. ದಟ್ಸ್ ವೈ ಜಸ್ಟ್ ಮೇಕ್ ದಿ ಗ್ರೇಟೆಸ್ಟ್ ಅಂಡ್ ಸ್ಮಾಲೆಸ್ಟ್ ನಂಬರ್. ಅವ್ನು ಪ್ರತಿ ಸಾರಿ ಕೇಳೋದು ಗ್ರೇಟೆಸ್ಟ್ ಮತ್ತು ಸ್ಮಾಲೆಸ್ಟ್ ಕೇಳ್ತಾ ಹೋಗ್ತಾನೆ. ಸೊ ಆ ಕಾರಣಕ್ಕೆ ನಾವು ಇಫ್ ಯು ವಾಂಟ್ ಟು ರೈಟ್ ದ ಗ್ರೇಟೆಸ್ಟ್ ಅಂಡ್ ಸ್ಮಾಲೆಸ್ಟ್ ನಂಬರ್, how can you make the greatest and smallest number using the given digits? ಸೊ ಅದು ಹೇಗೆ ಮಾಡ್ಬೋದು ಅಂದ್ರೆ, ಫಸ್ಟ್ ಕೊಟ್ಟಿರುವಂತ 2874 ಅನ್ನ ನಾವು ಗ್ರೇಟೆಸ್ಟ್ ಬರಿಬೇಕು ಅಂತಂದ್ರೆ ಹೇಗೆ ಬರಿಬೇಕು? ಅದನ್ನ ಇನ್ಕ್ರೀಸಿಂಗ್ ಆರ್ಡರ್ ಬರ್ಕೋಬೇಕು, ಡಿಕ್ರೀಸಿಂಗ್ ಆರ್ಡರ್ ಬರ್ಕೋಬೇಕು. ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್. ಸೊ ಡಿಕ್ರೀಸಿಂಗ್ ಅಲ್ವಾ, ಗ್ರೇಟೆಸ್ಟ್ ಅಂದಾಗ ಡಿಕ್ರೀಸಿಂಗ್, ಹಿಂಗ ಆಮೇಲೆ ಸ್ಮಾಲೆಸ್ಟ್ ಅಂದಾಗ ಇನ್ಕ್ರೀಸಿಂಗ್ ಆರ್ಡರ್ ಬರ್ಕೊಂತ ಹೋಗ್ಬೇಕು. ಸೊ ಅವಾಗ ಡಿಕ್ರೀಸಿಂಗ್ ಆರ್ಡರ್ ಬರ್ಕೋತೀವಿ ಅಂತಂದ್ರೆ ಇನ್ ದಿಸ್ ನಂಬರ್ಸ್ ವಿಚ್ ಒನ್ ಇಸ್ 8 7 4 2. ಸೊ ಅವಾಗ ಏನಾಗುತ್ತೆ ನಂಬರು? 8742 ಆಗುತ್ತೆ. 4 digit numbers start with 1000 place. That's why the number is 8742. ಇದು ಸರಿಯಾದ ಆನ್ಸರ್. ನಾವು ಬಹುತೇಕ ಮಾಡಿದೀರಾ ಅಂತಾನೆ, ಹೋದ ಕ್ಲಾಸಲ್ಲಿ ಕೂಡ ಇದೇ ಆಗಿದೆ ಅಲ್ವಾ. ಸೊ ಅದೇ ರೀತಿ ಸೆಕೆಂಡ್ ಒನ್ ಏನಿದೆ, ಇದನ್ನ ಸ್ಮಾಲೆಸ್ಟ್ ಮಾಡಬೇಕು ಅಂತಂದ್ರೆ ಆಸ್ ಇಟ್ ಈಸ್ ಇನ್ಕ್ರೀಸಿಂಗ್ ಆರ್ಡರ್ ಬಂದ್ರೆ 2478 ಆಗುತ್ತೆ. ಸೊ ಅವಾಗ ಏನಾಗ್ತದೆ? 2478 ಆಗುತ್ತೆ. ದಿಸ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್. ಕ್ಲಿಯರ್ ಇಟ್ ಇಸ್? ಏನೋ ಡೌಟ್ ಇದೆಯಾ? ಸೊ ಮುಂದೆ ಹೋಗೋಣ. The second one ಏನಿದೆ? 9741 ಇದೆ. So that's why if you want to write the greatest number, you should write decreasing order of this given digits, right? So that's why the decreasing order of this given digits is 79741. Already ಏನಾಗಿದೆ? decreasing order ಅಲ್ಲಿ ಇದೆ. So that's why the greatest number is 9741. ಅರ್ಥ ಆಯ್ತಾ? The smallest number ಬರಬೇಕು ಅಂತಂದ್ರೆ ಹೇಗೆ ಬರೀತೀವಿ? ಇದನ್ನ ಡಿಗ್ರಿನ ಉಲ್ಟಾ ಬರ್ಕೋಬೇಕು. 1479. ಸೊ ದ ಆನ್ಸರ್ ಇಸ್ 1479 ಬರೀಬಹುದಾ? ಸೊ ಅದೇ ರೀತಿನೇ ನಾವು ಥರ್ಡ್ ಒನ್ ನೋಡೋದಾದ್ರೆ 4750 ಇದೆ. ಸೊ ಇಲ್ಲಿ ಸ್ವಲ್ಪ ಗಮನಿಸಿ, ಯಾಕಂದ್ರೆ ಇದು ಸೆಕೆಂಡ್ ಮೆಥಡ್ ಅಲ್ಲಿ ಇದೆ ಅಲ್ವಾ. 0 ಇದನ್ನ ನಾವು ಸೆಕೆಂಡ್ ಮೆಥಡ್ ಬರ್ಬೇಕಲ್ವಾ. ಸೊ ದಟ್ಸ್ ವೈ ಸೊ ಏನಾಗ್ತದೆ? 47 ಮೆಥಡ್ ನಾವು ಗ್ರೇಟೆಸ್ಟ್ ನಂಬರ್ ಬರಬೇಕು ಅಂದ್ರೆ ಗ್ರೇಟೆಸ್ಟ್ ನಂಬರ್ ಬರಬೇಕಾದ್ರೆ ನೋ ಪ್ರಾಬ್ಲಮ್, ಇದ್ದ ಹಾಗೆ ಬರಿತಾ ಹೋಗ್ತೀವಿ. ದ ಇನ್ಕ್ರೀಸಿಂಗ್ ಆರ್ಡರ್ ಡಿಕ್ರೀಸಿಂಗ್ ಆರ್ಡರ್ ಬರ್ಕೋತೀವಿ ಅಂತ ಹೇಗೆ? 7540. ದ ಆನ್ಸರ್ ಇಸ್ 7540. ಸರಿನಾ? ಸೊ ದ ಸ್ಮಾಲೆಸ್ಟ್ ಬರಿಬೇಕಾದ್ರೆ ಸ್ವಲ್ಪ ಇಂಟರ್ಚೇಂಜ್ ಮಾಡಿ ಬರೀತಾರೆ ಇರುತ್ತೆ ಅಲ್ವಾ. ಸೊ ದಟ್ಸ್ ವೈ ಫಸ್ಟ್ ಯು ಹ್ಯಾವ್ ಟು ರೈಟ್ ದ ವಾಟ್ ಇಸ್ ದಟ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದಿಸ್ ಗಿವನ್ digits. That's why 0 4 5 7, right? But when you write the smallest number of using this given digits, but this number is a 3 digit numbers, right? So that's why ಏನು ಮಾಡಬೇಕು? ಈ ಇಂಟರ್ಚೇಂಜ್ ಮಾಡಬೇಕು ಎರಡು ಪ್ಲೇಸ್ ಅನ್ನು, ಫಸ್ಟ್ ಮತ್ತು ಸೆಕೆಂಡ್ ಪ್ಲೇಸ್ ಅನ್ನು ಏನು ಮಾಡಬೇಕು? ಇಂಟರ್ಚೇಂಜ್ ಮಾಡಬೇಕು. ಸೊ ದಟ್ಸ್ ವೈ ಇಂಟರ್ಚೇಂಜ್ ಮಾಡಿದಾಗ 4057, that means 4057 is the right answer. ಕ್ಲಿಯರ್? ಅರ್ಥ ಆಗಿದೆ ಅಲ್ಲ? ಇದು ಸೆಕೆಂಡ್ ಮೆಥಡ್. ಸೊ 0 ಇದ್ದಾಗ ಹೇಗೆ ಬರೆಯೋದು ಅಂತ ಗೊತ್ತಾಯ್ತಲ್ವಾ? ಸೊ ದಟ್ಸ್ ಗುಡ್. ದೆನ್ ಅಟ್ ದ ಸೇಮ್ ಥರ್ಡ್ ಒನ್ the greatest number ಬರಬೇಕು ಅಂತ ಅಂದಾಗ, ಸೊ ಸಾರಿ ಫೋರ್ತ್ ಒನ್ the greatest number ಬರಬೇಕು ಅಂತ ಅಂದಾಗ 1762 ಇದೆ ಅಲ್ವಾ. ಸೊ 1762 ಇದೆ, ಹೇಗೆ ಬರೀತೀರಾ ನೀವು? ಸೊ the greatest number ಬರುತ್ತೆ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಆರ್ಡರ್ ಬರ್ಕೊಳ್ತೀರಾ. 7 6 2 1 ಸರಿ ಇದೆಯಾ? ಸೊ ಹಾಗಾದ್ರೆ 7621 ಇದು ನಿನ್ನೆ ಕ್ಲಾಸ್ಗಳಲ್ಲಿ ಮಾಡಿರೋಂಥದ್ದು. ನಿನ್ನೇನು ಮಾಡಿದೀನಿ, ಮೊನ್ನೆನೂ ಕೂಡ ಇದನ್ನೇ ಮಾಡಿದೀನಿ ಅಲ್ವಾ. ಸೊ ಹಾಗೆ ಇದು ಕ್ಲಿಯರ್ ಆಗಿದೆ, ನಾನು ಕಾರಣ ಸ್ಪೀಡ್ ಆಗಿ ಹೇಳ್ತಿದ್ದೀನಿ. ಸೊ ಅದೇ ಸೇಮ್ ಆಸ್ ದ ಸ್ಮಾಲೆಸ್ಟ್ ನಂಬರ್ ಬರಬೇಕು ಅಂದಾಗ 1 2 6 7. What it is? The increasing order of the given digits. So lastly ಇದು ಹೇಗೆ ಬರೀತೀವಿ? ಕೂಡ್ಸ್ ಬರೆದಾಗ 1276 ಆಗುತ್ತೆ, 1267 ಆಗುತ್ತೆ, 1267 ಆಗುತ್ತೆ. ಸೊ ಅದು ಲಾಸ್ಟ್ ಒನ್ ಏನಿದೆ 4750 ಇದೆ. ನಾನು
ಕಾಣಲಿಲ್ಲ ಅಂತ ಇಲ್ಲಿ ಬರ್ಕೊಂಡೆ. ಸೊ ಗ್ರೇಟೆಸ್ಟ್ ನಂಬರ್ ಬರಬೇಕಂದ್ರೆ ಹೌ ಕ್ಯಾನ್ ಯು ರೈಟ್ ದ ಗ್ರೇಟೆಸ್ಟ್ ನಂಬರ್? ಸೊ ನಾನು ಡೈರೆಕ್ಟ್ ಬರೀಲಾಗಿದ್ರೆ ನಾನು ಡಿಕ್ರೀಸಿಂಗ್ ಬರೀಲ್ಲ, ಡೈರೆಕ್ಟ್ ಬರೀಲ್ಲ. ಅದೇ ಡಿಕ್ರೀಸಿಂಗ್ ಆರ್ಡರ್ಸ್ ನ ಕೂಡಿಸಿ ಬರೆದ್ರೆ ಆಯ್ತು ಸಂಖ್ಯೆಗಳನ್ನ. ಹೇಗೆ 7540 ರೈಟ್. ಹೇಗೆ ಬರ್ತಾನೆ ಡಿಕ್ರೀಸಿಂಗ್ ಆರ್ಡರ್ ಬರ್ಕೊಂಡ್ರೆ ಅದೇ ಸಂಖ್ಯೆಗಳನ್ನ ನಾನು ಡೈರೆಕ್ಟ್ ಆಗಿ ಬರ್ತೇನೆ. ಕಾಮ ತೆಗೆದು ಬರ್ತಾರೆ ದಟ್ಸ್ ದ ನಂಬರ್. ಕಾಮ ಪ್ರತಿ ಸಂಖ್ಯೆಗೆ ಕಾಮ ಹಾಕಿದ್ರೆ ದಟ್ ಇಸ್ ದ ಒನ್ ಆಫ್ ದ ಡಿಜಿಟ್ಸ್, ಮೀನ್ಸ್ ಒನ್ ಡಿಜಿಟ್ ನಂಬರ್ ಆಗುತ್ತೆ. ಸೊ ದಟ್ಸ್ ವಾಟ್ ದ ಡಿಜಿಟ್ಸ್. ಇದು ಹೋಲ್ ನಂಬರ್ ಆಗುತ್ತೆ, 7540 ಆಗುತ್ತೆ. ದ ಸ್ಮಾಲೆಸ್ಟ್ ಬರಬೇಕು ಅಂದಾಗ ಇಲ್ಲಿ 05450 ಆಗುತ್ತೆ, 57 ಆಗುತ್ತೆ. This is not a 4 digit number because the first number is the first digit is a 0. That's why this is one of the 3 digit ಆಗುತ್ತೆ. ಸೊ ನಾನು 4 digit ಬೇಕಂದ್ರೆ ಏನು ಮಾಡಬೇಕು, ಇದನ್ನ ಇಂಟರ್ಚೇಂಜ್ ಮಾಡಬೇಕು. ಸೊ 4057 ಅರ್ಥ ಆಯ್ತಲ್ವಾ? ಸೊ ಇದು ನಿಮ್ಮ ಫಸ್ಟ್ ಪ್ರಾಬ್ಲಮ್ಸ್ ಗಳನ್ನ ಕ್ಲಿಯರ್ ಮಾಡುವಂತ ರೀತಿ. ಇದೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಅಲ್ವಾ? ಸೊ ಹಾಗಿದ್ರೆ ಏನೋ ಗೊತ್ತಾಯ್ತಾ? ನೆಕ್ಸ್ಟ್ ಕೊಟ್ಟಿರೋದಕ್ಕೆ ಹೋಗೋಣ ಆಗಿದ್ರೆ ಗುಡ್. ಸೆಕೆಂಡ್ ಮೇನ್ ಏನಿದೆ, now make the greatest and smallest 4 digit numbers. ನೆನಪಿರಲಿ 4 digit numbers by using any one digit twice. ಅಂದ್ರೆ ಯಾವುದೇ ಒಂದು ಸಂಖ್ಯೆಯನ್ನ ನೀವು ಟ್ವೈಸ್ ಬಳಸಿ ಬಟ್ ನೀವು ಏನ್ ಹೇಳ್ತಿದ್ದಾನೆ, ಗ್ರೇಟೆಸ್ಟ್ ಅಂಡ್ ಸ್ಮಾಲೆಸ್ಟ್ ನಂಬರ್ ಅನ್ನು ಬರೀಲಿಕ್ಕೆ ಹೇಳಿದ್ದಾನೆ. ನೆನಪಿರ್ಬೇಕಿಲ್ಲ, ಅದು ಗ್ರೇಟೆಸ್ಟ್ ಅಂಡ್ ಸ್ಮಾಲೆಸ್ಟ್ 4 digit ನಂಬರ್ ಅಂದಾಗ ನೀವು ಯಾವುದೇ ಒಂದು ಸಂಖ್ಯೆಯನ್ನ ಟ್ವೈಸ್ ಬಳಸಿ ಅಂತ ಅಂದಾಗ ನಾವು ಗ್ರೇಟೆಸ್ಟ್ ಸಂಖ್ಯೆ ಬರೀಬೇಕು, ಗ್ರೇಟೆಸ್ಟ್ ನಂಬರ್ ಬರಬೇಕು ಅಂದಾಗ ಏನ್ ಮಾಡ್ಬೇಕು, ಗ್ರೇಟೆಸ್ಟ್ ಅಂದ್ರೆ ಕೊಟ್ಟಿರೋ ಡಿಜಿಟ್ ಗಳಲ್ಲೇ ದೊಡ್ಡ ಡಿಜಿಟ್ ಅನ್ನ ನಾವೇನ್ ಮಾಡಬೇಕು, ಟ್ವೈಸ್ ಬಳಸಬೇಕು. ಅರ್ಥ ಆಗ್ತಿದೆ ಹೇಳೋದು? ಸೊ ಅವಾಗ ಏನಾಗ್ತದೆ, ನಮ್ಗೆ ದೊಡ್ಡ ಸಂಖ್ಯೆ ಸಿಗುತ್ತೆ. ಒಂದು 3 ಸಂಖ್ಯೆಗಳನ್ನೇ ಬಳಸ್ಕೊಂಡು ಒಂದು ಸಂಖ್ಯೆಯನ್ನು ಟ್ವೈಸ್ ಬಳಸೋದ್ರಿಂದ. ಅರ್ಥ ಆಗ್ತದೆ ಹೇಳೋದು? ಸೊ ಹೇಗೆ ಅಂತ ನೋಡೋಣ. ಹೇಳ್ತೇನೆ ನಾನು ಇದನ್ನ. ಫಸ್ಟ್ 387 ಇದೆ. ಸೊ ಅದನ್ನ ನಾವು ಫಸ್ಟ್ ಏನ್ ಮಾಡಬೇಕು, ಗ್ರೇಟೆಸ್ಟ್ ಬರಿಬೇಕು. 4 digit ನಂಬರ್ ಅಂದಾಗ ಯು ಹ್ಯಾವ್ ಟು ರೈಟ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ದಿಸ್ ನಂಬರ್ ಡಿಜಿಟ್ಸ್. ಸೊ ಅವಾಗ 873 ಆಗುತ್ತೆ. ಬಟ್ ನಮ್ಗೆ ಇಲ್ಲಿ ಒಂದು ಸಂಖ್ಯೆಯನ್ನ ಟ್ವೈಸ್ ಬಳಸಕ್ಕೆ ಹೇಳಿದ್ದೇನೆ. ದಟ್ಸ್ ವೈ ನಾನು ಏನ್ ಬರೀತೀನಿಪ್ಪ ಅಂತ ಅಂದ್ರೆ, ಸೊ 8 ಫಸ್ಟ್ ನಾನು ಗ್ರೇಟೆಸ್ಟ್ ನಂಬರ್ ನಾನು ಹೇಳಿದ್ದೆ, ಫಸ್ಟ್ ಡಿಜಿಟ್ ಅನ್ನ ನಾವೇನ್ ಮಾಡಬೇಕು, 2 ಸರಿ ಬಳಸಿ ಅಥವಾ 2 ಟೈಮ್ ಯೂಸ್ ಮಾಡಿ. ಯಾಕಂದ್ರೆ 4 digit ನಂಬರ್ ಬರಬೇಕು, ಇಲ್ಲಿರೋದು 3 digit ಮಾತ್ರ. ಸೊ ಆ ಕಾರಣಕ್ಕೆ 8873 ಅಂತ ಬರೀಲ್ಲ, 8873 ಅಂತ ಬರೆದಾಗ ಇದನ್ನ 8873 ಅಂತ ಹೇಳ್ಬೋದಾ? ನೆನಪಿರ್ಲಿ, ನಾವು ಗ್ರೇಟೆಸ್ಟ್ ಮತ್ತು ಸ್ಮಾಲೆಸ್ಟ್ ಹೇಳೋದ್ರಿಂದ ಗ್ರೇಟೆಸ್ಟ್ ಸಂಖ್ಯೆ ಬರಬೇಕಂದಾಗ ದೊಡ್ಡ ಡಿಜಿಟ್ ಅನ್ನ 2 ಟೈಮ್ ಯೂಸ್ ಮಾಡಿ, ಸ್ಮಾಲೆಸ್ಟ್ ಬರಬೇಕಾದಾಗ ಸಣ್ಣ ಒಂದು ಚಿಕ್ಕ ಸ್ಮಾಲ್ ಡಿಜಿಟ್ ಅನ್ನ 2 ಟೈಮ್ ತಗೋಬೇಕು. ಅರ್ಥ ಆಗ್ತದೆ? ಸೊ ಇದು ತಗೊಂಡೆ. ಸೊ ಹಾಗೆ ಸ್ಮಾಲೆಸ್ಟ್ ಬರಬೇಕಂದಾಗ ಇದನ್ನ ನಾನು ಡಿಕ್ರೀಸಿಂಗ್ ಆರ್ಡರ್ ಬರ್ಕೊಳ್ತೀನಿ, 378. ಸೊ ಇದರಲ್ಲೂ ಕೂಡ ಡಿಕ್ರೀಸಿಂಗ್ ಆರ್ಡರ್ ಬರ್ಕೊಂಡಾಗ ಇದು ಕೂಡ ಫಸ್ಟ್ ನಂಬರ್ ಅನ್ನ 2 ಟೈಮ್ ತಗೊಳ್ಳಿ, ಅಥವಾ ಇವುಗಳಲ್ಲಿ ಸಣ್ಣ ಸಂಖ್ಯೆ ಸಣ್ಣ ಡಿಜಿಟ್ ಅನ್ನ ನೀವು 2 ಟೈಮ್ ಯೂಸ್ ಮಾಡಿದ್ರೆ ಆಯ್ತು. ಸೊ ಹಂಗಿದ್ರೆ ಇವುಗಳಿರುವಂತ ಸ್ಮಾಲ್ ಡಿಜಿಟ್ ಯಾವುದು? ವಿಚ್ ಒನ್ ಇಸ್ ದ ಸ್ಮಾಲ್ ಡಿಜಿಟ್ ಕಾಮನ್ ಈಸ್ 3. ಸೊ ದಟ್ಸ್ ವೈ ಯು ಶುಡ್ ಟೇಕ್ the 3 as a twice. That's why 3378. So smallest number is 3378. ಇದು ಕ್ಲಿಯರ್ ಆಯ್ತು. ಸೆಕೆಂಡ್ ಮೆಥಡ್ ಆಯ್ತು ಹೇಳಿದ್ದೀನಿ ನಾನು. ಥರ್ಡ್ ಮೆಥಡ್ ಆಯ್ತು, ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡು ಅಲ್ವಾ? ಆ ಡಿಜಿಟ್ ಗಳನ್ನ ತಗೊಂಡು ನಾವು 4 digit ಅನ್ನ ಮಾಡೋದು ಹೀಗೆ. ಅರ್ಥ ಆಯ್ತಾ? ಗೊತ್ತಿದೆ, ನಿನ್ನೆನೂ ಕೂಡ ಹೇಳಿದೀನಿ, ಕನ್ಫ್ಯೂಸ್ ಆಗಬೇಡಿ ಅಂತ ಹೇಳಿದ್ದೆ. ನಮ್ ಬಹುತೇಕ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅರ್ಥ ಆಗಿದೆಯಾ? ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಮಯ ನಾನು ಹೇಳ್ತಾ ಇದ್ದೀನಿ, ಕರೆಕ್ಟ್ ಆಗಿ ನೋಡ್ಕೊಂತ ಹೋಗಿ. ಅರ್ಥ ಆಯ್ತಾ? ಸೊ ಎರಡನೇದು ಏನಿದೆ ಹಾಗಿದ್ರೆ, ಇಲ್ಲಿ B1 ಏನಿದೆ 905 ಇದೆ. ಸೊ ಈಗ ನಾವು ಗ್ರೇಟೆಸ್ಟ್ ಬರೀಬೇಕು ಅಂದಾಗ ಫಸ್ಟ್ ಯಾರು ರೈಟ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ದಿ ನಂಬರ್ ಡಿಜಿಟ್. ದಟ್ಸ್ ವೈ ಯು ಶುಡ್ ರೈಟ್ 950. This is one of the decreasing order of these digits, right? ಸೊ ನಮಗೆ 4 digit ಬೇಕಾಗಿರೋದ್ರಿಂದ ಫಸ್ಟ್ ಒಂದು ಸಂಖ್ಯೆಯನ್ನು ನಾವೇನ್ ಮಾಡಬೇಕು, ಟ್ವೈಸ್ ತಗೋಬೇಕು. ಯಾವತ್ತು ತಗೋಬೇಕಾಗಿದ್ರೆ ಇಲ್ಲಿ ಯಾವ್ದು ಹೇಳಿ ನೋಡೋಣ. ವಿಚ್ ಒನ್ ಇಸ್ ದ ಗ್ರೇಟೆಸ್ಟ್ ನಂಬರ್? ಗ್ರೇಟೆಸ್ಟ್ ನಂಬರ್ ಬರ್ತದೆ, ದೊಡ್ಡದೇ ತಗೋಬೇಕಾದ್ರೆ ಡಿಜಿಟ್ ಅನ್ನ. ಯಾವ್ದು ಇಲ್ಲಿ ದೊಡ್ಡ ಡಿಜಿಟ್? 9. ಸೊ ಅದು ನೀವು ಬರೀತೀನಿ, ತಗೊಂಡು ರೌಂಡ್ ಆಗಿ ಮಾಡ್ಕೊಂಡ್ರೆ 9 ಅಗೇನ್ 950. ಸೊ 4 digits ಆಯ್ತಾ? ಅವೆಲ್ಲವನ್ನು ಸೇರಿಸಿ ಬರೆಯೋಣ ಈಗ. 9950. ಸೊ ಗ್ರೇಟೆಸ್ಟ್ ನಂಬರ್ ಇದು. ಅರ್ಥ ಆಯ್ತಾ? ಸೊ ಅದೇ ಸ್ಮಾಲೆಸ್ಟ್ ಬರಬೇಕು ಅಂದಾಗ ಇವುಗಳನ್ನ ಏನ್ ಮಾಡಬೇಕು, ಡಿಕ್ರೀಸಿಂಗ್ ಆರ್ಡರ್ ಅಲ್ಲ ಇನ್ಕ್ರೀಸಿಂಗ್ ಆರ್ಡರ್ ಬರ್ಕೋಬೇಕಲ್ವಾ. ಸೊ ಅವಾಗ 059 ಆಗುತ್ತೆ. ಸರಿನಾ? ಯಾಕಂದ್ರೆ 9 is greater than 5, 5 is greater than 0 ಅಲ್ವಾ. ಸೊ ಅಂದ್ರೆ ನಾವು ಚಿಕ್ಕ ಸಂಖ್ಯೆ ಬರಬೇಕು, ಚಿಕ್ಕ ಸಂಖ್ಯೆಗಿಂತ ದೊಡ್ಡ ಸಂಖ್ಯೆ ಬರಿತಾ ಹೋಗ್ಬೇಕು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ.
ಸೊ ಹಾಗಿದ್ರೆ ಇಲ್ಲಿ ಯಾವ ಸಂಖ್ಯೆನ ನಾವು ಟ್ವೈಸ್ ಆಗಿ ಯೂಸ್ ಮಾಡಬೇಕು? ನಾನು ಹೇಳಿದೆ ಸ್ಮಾಲೆಸ್ಟ್ ನಂಬರ್ ಬೇಕಾದ್ರೆ ಚಿಕ್ಕ ಡಿಜಿಟ್ ಅನ್ನ ಟ್ವೈಸ್ ಆಗಿ ಯೂಸ್ ಮಾಡಿ ಅಂತ ಹೇಳಿ. ಇದ್ರ ಚಿಕ್ಕ ಡಿಜಿಟ್ ಯಾವುದು? 0. ಇದನ್ನ ಎರಡು ಸರಿ ಯೂಸ್ ಮಾಡಲಿ ನಾನು. ಹಾಗೆ ಹೇಗೆ ಬರೀಬಹುದು ಇದನ್ನ? 0 0 5 9 ಸರಿ ಇದೆಯಾ? ಸೊ ಅದನ್ನ ನಾನು ಕೂಡ್ಸ್ ಬರೆದಾಗ 0 0 5 9 ಆಯ್ತು. ಬಟ್ ದಿಸ್ ಇಸ್ ನಾಟ್ ಎ 4 ಡಿಜಿಟ್ ನಂಬರ್, ದಿಸ್ ಇಸ್ ಓನ್ಲಿ ದ 2 ಡಿಜಿಟ್ ನಂಬರ್. ಮೊದಲಿಗೆ 0 ಬಂತು ಅಂದ್ರೆ ಅದನ್ನ ನಾವು ಕನ್ಸಿಡರ್ ಮಾಡಲ್ಲ. ಸೊ ಆ ಕಾರಣಕ್ಕೆ ಇಲ್ಲಿ 2 ಡಿಜಿಟ್ ನಂಬರ್ ಆಯ್ತಲ್ವಾ? ನಮಗೆ ಎಷ್ಟು ಡಿಜಿಟ್ ಬೇಕು? 4 ಡಿಜಿಟ್ ಬೇಕು. ಸೊ ಇವೆರಡನ್ನೇ ನಾನು ಇಂಟರ್ಚೇಂಜ್ ಮಾಡ್ತೀನಿ. ಇಂಟರ್ಚೇಂಜ್ ಮಾಡಿದ್ರು ಕೂಡ ಅದೇನಾಗ್ತದೆ ಮತ್ತೆ 0 0 5 9 ಆಗುತ್ತಾ? ಸೊ ಅವಾಗ 4 ಡಿಜಿಟ್ ಆಗಲಿಲ್ಲ. ಸೊ ಹಾಗೇನ್ ಮಾಡ್ಬೇಕು? ಆಗಿಲ್ಲ ಅಂತಂದ್ರೆ 1 ಮತ್ತು 3ನೇ ಸಂಖ್ಯೆಗಳನ್ನ ಏನ್ ಮಾಡ್ಬೇಕು? ಇಂಟರ್ಚೇಂಜ್ ಮಾಡ್ಬೇಕು. ಏನೋ ಫಸ್ಟ್ ಪ್ಲೇಸ್ ಅಲ್ಲಿ ಮತ್ತೆ ಥರ್ಡ್ ಪ್ಲೇಸ್ ಅಲ್ಲಿ ಇರುವಂತ ಸಂಖ್ಯೆ ಇಂಟರ್ಚೇಂಜ್ ಮಾಡ್ಬೇಕು. ಸೊ ಅವಾಗ ಏನಾಗ್ತದೆ? 5 0 ಇರಲಿ 5 ಬರಿಬೇಕು ನಾನೀಗ. ಸೊ ದೆನ್ ಈ 0 ಹಾಗೆ ಬರಿತೀನಿ, ಈ 5 ಇರಲಿ ಈ 0 ಬರಿತೀನಿ, ದೆನ್ 9 ಬರಿತೀನಿ. ದಿಸ್ ಇಸ್ ಅನಂತ ಸ್ಮಾಲೆಸ್ಟ್ ನಂಬರ್ 5009. ಅರ್ಥ ಆಗ್ತಿದೆಯಾ? ಸೊ 0 ಬಂದು 3 ಡಿಜಿಟ್ ಕೊಟ್ಟು 4 ಡಿಜಿಟ್ ಗ್ರೇಟೆಸ್ಟ್ ಸ್ಮಾಲೆಸ್ಟ್ ನಂಬರ್ ಬೇಕು ಅಂದಾಗ ಏನ್ ಮಾಡುತ್ತೆ? ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋಂತ ಅಥವಾ ಥರ್ಡ್ ಪ್ಲೇಸ್ ಅಲ್ಲಿ ಇರೋಂತ ಸಂಖ್ಯೆನ ಫಸ್ಟ್ ತರಬೇಕು, ಆ ಸೊನ್ನೆಯನ್ನು ಆ ಪ್ಲೇಸ್ ತಂದು ಬರಿಬೇಕು. ಅರ್ಥ ಆಗ್ತದೆ ಹೇಳೋದು? ಅರ್ಥ ಆಯ್ತು? ಸೊ ನಿನ್ನೆ ಸ್ವಲ್ಪ ಇದು ಕನ್ಫ್ಯೂಸಸ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. ಗೊತ್ತಾಗಿಲ್ಲ ಇನ್ನೂ ಕೂಡ ಗೊತ್ತಾಗಲಿಲ್ಲ ಅಂದ್ರೆ ಅದಕ್ಕೆ ನಾನು ರಿಪೀಟ್ ಮಾಡಿದ್ದು. ಅದಕ್ಕೆ ನಾನು ನಿನ್ನೆ ಹೋಮ್ವರ್ಕ್ ಕೊಟ್ಟರು ಕೂಡ, ಹೋಮ್ವರ್ಕ್ ಆದ್ರೂ ಕೂಡ ಮತ್ತೆ ನಾನು ಯಾಕೆ ರಿಪೀಟ್ ಮಾಡಿದೆ ಅಂದ್ರೆ ನಿಮ್ಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ರಿಪೀಟ್ ಮಾಡಿದ್ದು. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸರಿನಾ? ಓಕೆ ದೆನ್. So then the third one, and it means C. C ಏನಿದೆ? 0 4 9 ಇದೆ. So greatest number ಬರಬೇಕು. So as it is ಏನು ಮಾಡ್ಕೋಬೇಕು? increasing order which one is the greatest digit here? 9, then 4, then 0. So ಯಾವುದನ್ನ twice ಯೂಸ್ ಮಾಡಬೇಕು? 9 ಅನ್ನ. Then 9 9 again 9 4 0. Then the greatest number is 9940. ಆಯ್ತಲ್ವಾ? ಸೊ ಅದೇ ರೀತಿನೇ ಈಗ ಸ್ಮಾಲೆಸ್ಟ್ ಬರೀಬೇಕು ಅಂದಾಗ 0 4 9 as it is because of these digits are in increasing order. ಆಲ್ರೆಡಿ ಇದು increasing order ಇದೆ ಅಲ್ವಾ? ಸೊ ಅಷ್ಟು ಅದಕ್ಕಾಗಿ ಮಾಡಬೇಕು. ನೀವೇನು ಬರೆಯಬೇಡ. ಸೊ 0 4 9 ಅಂತ ಬರ್ದೆ. ಬಟ್ ಇವುಗಳು ಚಿಕ್ಕದು ಯಾವುದು? 0 ಟ್ವೈಸ್ ಆಗಿ ಯೂಸ್ ಮಾಡ್ತೀವಿ. 0 0 4 9. ಅರ್ಥ ಆಯ್ತಾ? ಸೊ ಅವಾಗ ಇಲ್ಲಿ 0 0 4 9 ಬರೆದ್ರೆ ನಮ್ಗೆ ಏನಾಗುತ್ತೆ? 2 ಡಿಜಿಟ್ ನಂಬರ್ ಆಗುತ್ತೆ. ಎಷ್ಟಾಗುತ್ತೆ? 2 ಡಿಜಿಟ್ ನಂಬರ್ ಆಗುತ್ತೆ. ಸೊ ಆಗ 2 ಡಿಜಿಟ್ ನಂಬರ್ ಆಗುತ್ತೆ ಅಂದಾಗ ನಾವೇನ್ ಮಾಡ್ಬೇಕು? ಇವೆರಡನ್ನು ಇಂಟರ್ಚೇಂಜ್ ಮಾಡಿದ್ರು ಕೂಡ ಏನು ಚೇಂಜಸ್ ಆಗಲ್ಲ. ಸೊ ಆ ಕಾರಣಕ್ಕೆ ಫಸ್ಟ್ ಮತ್ತೆ ಥರ್ಡ್ ಪ್ಲೇಸ್ ಅನ್ನು ಇಂಟರ್ಚೇಂಜ್ ಮಾಡೋಣ. ಸೊ ಅವಾಗ 0 ಇದ್ದಲ್ಲಿ 4, ಈ 0 ಗೆ ಯಾವ್ದು ಇಟ್ಟಿದ್ದು? ಈ 4 ಇದ್ದಲ್ಲಿ ಈ 0 ಬರೀತೀರಾ, ದೆನ್ 9 4009 ಬರಿಬೋದಾ? ಗೊತ್ತಾಯ್ತಲ್ವಾ? ಆಗಿದ್ರೆ ಈ ರೀತಿಯಾಗಿ ಇದನ್ನ ಮಾಡಬೇಕು. ಲಾಸ್ಟ್ಲಿ ಮತ್ತೊಂದು ಏನಿದೆಪ್ಪ ಅಂದ್ರೆ 851. ಸೊ ಗ್ರೇಟೆಸ್ಟ್ ನಂಬರ್ ಬರಬೇಕು. ಡೈರೆಕ್ಟ್ ಬರೆಯಲ್ಲ ನಾನು. Which one is the greatest in this number? In these digits? 8. That's why I want to type 2 times of this number digit. Then 51. ಸರಿನಾ? ಸೊ ಹಾಗೇನಾಗುತ್ತೆ? 8851 ಆಯ್ತಾ? ಅದೇ ಸ್ಮಾಲೆಸ್ಟ್ ಬರಬೇಕು ಅಂದಾಗ ಸೊ ಇವುಗಳ ಚಿಕ್ಕ ಸಂಖ್ಯೆ ಯಾವುದು? 1. ಅದನ್ನ 2 ಸರಿ ತಗೊಂತೀನಿ. 58 ಬರೀತೀನಿ. 1158. ಸರ್ ಮತ್ತೆ ಇದನ್ನ ಇಂಟರ್ಚೇಂಜ್ ಮಾಡ್ಬೇಕಾ? ನೋ, 0 ಇದ್ದ ಮಾತ್ರ ಇಂಟರ್ಚೇಂಜ್ ಮಾಡಬೇಕು. ಯಾಕಂದ್ರೆ ಅದು 2 ಡಿಜಿಟ್ ಆಗ್ಬಿಡುತ್ತೆ. ಆ ಕಾರಣಕ್ಕೆ ಅಥವಾ ಯಾವ್ದು 0 ಅನ್ನು ಹೊರತುಪಡಿಸಿ ಯಾವುದೇ ಸಂಖ್ಯೆಗಳು ಬಂದ್ರು ಕೂಡ ಹೆಂಗಿದೆ 2 ಟೈಮ್ ತಗೊಳ್ಳಿ, ಇದ್ದಂಗೆ ಬರ್ಕೊಂತ ಹೋಗಿ ಅಷ್ಟೇ. ಅರ್ಥ ಆಗ್ತಿದೆ? ಮತ್ತೆ ಯಾವ್ದೇ ರೀತಿ ಚೇಂಜಸ್ ಮಾಡೋ ಹಾಗಿಲ್ಲ. ಮತ್ತೆ 0 ಇದ್ದ ಮಾತ್ರ ಇಂಟರ್ಚೇಂಜ್ ಮಾಡಿ ಬರಬೇಕು. ಅರ್ಥ ಆಗ್ತಿದೆ? ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಸೆಕೆಂಡ್ ಮೇನ್ ಅರ್ಥ ಆಯ್ತಾ? ಸೊ ಮೇನ್ಲಿ ಇವಾಗಿರೋದು ಥರ್ಡ್ ಮೇನ್. ಬನ್ನಿ ಹಾಗೇನೆ ಥರ್ಡ್ ಒನ್ ಅಲ್ಲಿ ಏನಿದೆ? ಥರ್ಡ್ ಒನ್ ಅಲ್ಲಿ ಏನಿದೆ ಅಂತ ಮೇಕ್ ದಿ ಗ್ರೇಟೆಸ್ಟ್ ಅಂಡ್ ಸ್ಮಾಲೆಸ್ಟ್. ನೆನ್ಪಿಟ್ಕೊಳ್ಳಿ, ಗ್ರೇಟೆಸ್ಟ್ ಅಂಡ್ ಸ್ಮಾಲೆಸ್ಟ್ ಹೇಳಿದ ನಾನು. ಏನು ಜಸ್ಟ್ ಎ ನಂಬರ್ಸ್ ಅಲ್ಲ, ದ ಗ್ರೇಟೆಸ್ಟ್ ಅಂಡ್ ಸ್ಮಾಲೆಸ್ಟ್ ಹೇಳಿದಾನೆ. 4 ಡಿಜಿಟ್ ನಂಬರ್ ಯೂಸಿಂಗ್ ದ 4 ಡಿಫರೆಂಟ್ ಡಿಜಿಟ್ಸ್ ಅಂತ ಹೇಳಿದಾನೆ. ಯಾವ್ದಾದ್ರು ತಗೊಳ್ಳಿ, ನಿಮ್ಗೆ ಬಿಟ್ಟಿರೋಂಥದ್ದು ಯಾವ್ದಾದ್ರು 4 ಡಿಜಿಟ್ಸ್ ಅನ್ನ ತಗೊಂಡ್ಬಿಟ್ಟು ಏನ್ ಮಾಡ್ತಾ ಹೋಗಿ, ನೀವು ಗ್ರೇಟೆಸ್ಟ್ ಮತ್ತೆ ಸ್ಮಾಲೆಸ್ಟ್ ಸಂಖ್ಯೆಗಳನ್ನ ಬರಿತಾ ಹೋಗಿ ಅಂತ ಹೇಳಿದ ನಾವು. ಸೊ ಹಾಗಿದ್ರೆ ಇಲ್ಲಿ ಮತ್ತೊಂದು ಏನ್ ಹೇಳಿದಾನಪ್ಪ ಅಂತಂದ್ರೆ ವಿತ್ ಕಂಡೀಷನ್ ಆಸ್ ಗಿವನ್. ಸ್ವಲ್ಪ ಒಂದು ಕಂಡೀಷನ್ ಕೊಟ್ಟಿದ್ದಾನೆ. ಏನ್ ಕಂಡೀಷನ್ ಕೊಟ್ಟಿದ್ದಾನೆ? ಫಸ್ಟ್ ಒನ್ ಅಲ್ಲಿ ಡಿಜಿಟ್ 7 ಇಸ್ ಆಲ್ವೇಸ್ ಅಟ್ ಒನ್ಸ್ ಪ್ಲೇಸ್ ಅಂತ ಇದೆ. ಸೊ ಅವನು ಏನು ಕೊಡ್ಲಿಲ್ಲ, ಕಂಡೀಷನ್ ಏನು ಕೊಡ್ತಾ ಇದ್ರೆ ನಾವು ಗ್ರೇಟೆಸ್ಟ್ ನಂಬರ್ ಹೇಗೆ ಬರೀತಿದ್ದೀವಿ? 9866 ಬರೀತಿದ್ದೀವಿ. ಹೌದಾ? ಅದೇ ರೀತಿ ಏನ್ ಮಾಡ್ತೀವಿ? 1200 ಅಥವಾ 1023 ಬರೀತಿದ್ವಿ. ಸೊ ಇದು ನಮಗೆ ಸ್ಮಾಲೆಸ್ಟ್ ನಂಬರ್ ಸಿಗ್ತಾ ಇತ್ತು.
ಆದ್ರೆ ಅವನೇನ್ ಹೇಳಿದಾನೆ ಇಲ್ಲಿ ಏನ್ ಮಾಡಿದಾನೆ, ಒಂದು ಡಿಜಿಟ್ ಅನ್ನ ಅವನೇ ಕೊಡ್ತಾ ಹೋಗಿದ್ದಾನೆ. ಒಂದು ಡಿಜಿಟ್ ಅವನೇ ಕೊಡ್ತಾ ಬಂದಿದ್ದಾನ. ಏನ್ ಕೊಟ್ಟಿದ್ದಾನೆ, ಡಿಜಿಟ್ 7 ಇಸ್ ಆಲ್ವೇಸ್ ಅಟ್ ಒನ್ಸ್ ಪ್ಲೇಸ್ ಅಂತ ಇದೆ. ಹೌದಾ? ಸೊ ಹಾಗಾದ್ರೆ 7 ಅನ್ನೋದು ಯೂನಿಟ್ ಪ್ಲೇಸ್ ಅಲ್ಲಿ ಇರಬೇಕು ಅಂತ ಹೇಳಿದಾನೆ. ನಮ್ಗೆ ಇವಾಗ ಗ್ರೇಟೆಸ್ಟ್ ಮಾಡ್ಬೇಕು, ಸ್ಮಾಲೆಸ್ಟ್ ಮಾಡ್ಬೇಕು. ನೆನಪಿರ್ಲಿ ಮಕ್ಕಳೇ, ನಾವು ಗ್ರೇಟೆಸ್ಟ್ ಮಾಡ್ಬೇಕು ಅಂತಂದ್ರೆ ಅತಿ ದೊಡ್ಡ ಸಂಖ್ಯೆಗಳನ್ನ ಬರಿತಾ ಬರ್ಬೇಕು. ಹೌದಾ? ದೊಡ್ಡ ಸಂಖ್ಯೆಗಳನ್ನ ಬರಿತಾ ಬರ್ಬೇಕು. ಹಾಗಾದ್ರೆ ಗ್ರೇಟೆಸ್ಟ್ ಮಾಡ್ಬೇಕು ಅಂತ ಯಾವ ಸಂಖ್ಯೆಗಳನ್ನ ಬರಬೇಕಿಲ್ಲಿ? ಅತ್ಯಂತ ದೊಡ್ಡ ಸಂಖ್ಯೆ ವಿಚ್ ಇಸ್ ದ ಒಂದು ಡಿಜಿಟ್ ಗ್ರೇಟೆಸ್ಟ್ ನಂಬರ್ 9. ಸೊ ದಟ್ಸ್ ವೈ ಇಲ್ಲಿ 9 ಬರೆಯೋಣ. 9 ಬಹುತೇಕ ಎಲ್ಲರೂ ತಪ್ಪು ಮಾಡಿರ್ತೀರ. ಇದನ್ನ ಎಲ್ಲಿ ತಪ್ಪು ಮಾಡಿರಿ ಅಂತ ಹೇಳ್ತೀನಿ. ಸೊ 9 ಇಲ್ಲಿ ಬರ್ದಿದ್ದೀರಾ, ಸೊ 8 ಇಲ್ಲಿ ಬರ್ದಿದ್ದೀರಾ, ಆಲ್ರೆಡಿ 7 ಬರ್ದಿದ್ದೀರಾ ಅಂದಾಗ 6 ಬರೆಯೋಣ. ಸೊ ಇಲ್ಲಿ 7 ಇದೆ ಅಂತಂದಾಗ ನಾವು ಗ್ರೇಟೆಸ್ಟ್ ಸಂಖ್ಯೆಗಳನ್ನ ಬರೀಬೇಕು ಅಂತಂದ್ರೆ ಇದು ನಾವೇನ್ ಮಾಡ್ಬೇಕು, 9 ಬರೀಬೇಕು, 8 ಬರೀಬೇಕು. ಯಾಕೆ ಹೇಳಿ? ಗ್ರೇಟೆಸ್ಟ್ ನಂಬರ್ ಬರಬೇಕಂದ್ರೆ ಗ್ರೇಟೆಸ್ಟ್ ದೊಡ್ಡ ಸಂಖ್ಯೆಗಳನ್ನ ತಗೋಬೇಕು. ಯಾವಾಗ ದೊಡ್ಡ ಸಂಖ್ಯೆನ ತಗೊಂಡಿದ್ಯೋ ನಾವು ಗ್ರೇಟೆಸ್ಟ್ ನಂಬರ್ ಬರಬೇಕಂದ್ರೆ ಕೆಳಗಿನ ಸಂಖ್ಯೆಗಳೇನಾಗಿರ್ಬೇಕು, ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಇರಬೇಕು. ಅಂದ್ರೆ 9 ಗಿಂತ ಚಿಕ್ಕ ಸಂಖ್ಯೆಗಳಾಗಿರ್ಬೇಕು. ನೋಡ್ರಿ 9 ಗಿಂತ ಚಿಕ್ಕದ 8, 8 ಗಿಂತ 7 ಚಿಕ್ಕದ ಹಿಂಗ್ ಬರ್ದಿದೀವಲ್ಲ. ಸೊ ಹಂಗೆ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ದಿವಿ, ಅದು ಒಂದು ಪ್ಲೇಸ್ ಅಲ್ಲಿ ಸರಿ ಆಯ್ತು. ಸರಿನಾ? ಸೊ ಇಲ್ಲಿ ಸ್ಮಾಲೆಸ್ಟ್ ಬರಬೇಕಾದ್ರೆ ನನಗೆ ಒಬ್ಳು ಮೆಸೇಜ್ ಮಾಡಿದ್ದು, ಯಾರೋ ಸಿರಿಗೌರಿ ಒಬ್ಳು ಮೆಸೇಜ್ ಮಾಡಿದ್ದು, ಸರ್ ನಾವು ಬರ್ದಿದ್ದೀನಿ ಅಂತೇಳಿ. ಅದನ್ನ ವಾಟ್ಸ್ಆಪ್ ಮಾಡಿದಾಗ ಮಾಡಿರೋಂಥ ತಪ್ಪು ಎಲ್ಲಪ್ಪ ಅಂತಂದ್ರೆ ಅವಳು ಬರ್ದಿಲ್ಲಿ. ಇಲ್ಲಿ ನಾನು ಇನ್ನೊಂದು ಇಲ್ಲಿ ಬರಿಬೇಕಾದ್ರೆ ಗ್ರೇಟೆಸ್ಟ್ ನಂಬರ್ ಬರ್ತೀವಿ, ಗೊತ್ತಾಯ್ತಲ್ವಾ? ಆಗಿದ್ರೆ ಅದು ಸ್ಮಾಲೆಸ್ಟ್ ಬರಿಬೇಕಂದಾಗ ನಾವು ಇಲ್ಲಿ 0 ಬರೆಯೋಣ, 0 1 2 ಬರೆಯೋಣ. ಸರಿ ಇದೆ ಇದು 0 1 2 ಬರ್ದಿದ್ದೀನಿ. ಸರಿ ಇದೆಯಾ ನಾನು ಬರ್ದಿರೋದು? ಸ್ಮಾಲೆಸ್ಟ್ ಬರಬೇಕು ಅಂದ್ರೆ ಚಿಕ್ಕದೇ ತಗೋಬೇಕಲ್ವಾ? ಬಟ್ ನೆನಪಿರ್ಲಿ, ದ ನಂಬರ್ 0 ಕೆನಾಟ್ ಸ್ಟಾರ್ಟ್ ವಿತ್ ದ ಫಸ್ಟ್ ಪ್ಲೇಸ್. ಫಸ್ಟ್ ಪ್ಲೇಸ್ ಇಂದ ಸ್ಟಾರ್ಟ್ ಮಾಡಕ್ಕಾಗಲ್ಲ ಅದನ್ನ, ಅಲ್ವಾ? ಯಾಕೆ ಹೇಳಿ? ಯಾಕೆ ಸ್ಟಾರ್ಟ್ ಮಾಡಕ್ಕಾಗಲ್ಲ ಫಸ್ಟ್ ಪ್ಲೇಸ್ ಇಂದ ನಾವು? ಇವಾಗ ದ 0 ಈಸ್ ಕೆನಾಟ್ begins with 0 because of the 0 ಅನ್ನೋದೇನಾಗಿದೆ, ಅದು ನಾವು ಕೊಟ್ವಿ ಅಂದ್ರೆ ಇದು 3 ಡಿಜಿಟ್ ನಂಬರ್ ಆಗ್ಬಿಡುತ್ತೆ ಅಲ್ವಾ? ಸೊ ಹಾಗಿದ್ರೆ ಏನ್ ಮಾಡ್ಬೇಕು, ನಾವಿಲ್ಲಿ 1 ಬರಿಬೇಕು. ಸರಿನಾ? 1 ಬರ್ದಾದ್ಮೇಲೆ ಮಕ್ಕಳೇ ನೀವು ಏನ್ ತಗೊಂಡಿದ್ದೀರಾ? ಕೆಲವೊಬ್ರಿಗೆ 9 8 ತಗೊಂಡಿದ್ದೀರಾ. ಯಾಕೆ 9 8 ತಗೊಂತೀರಾ? ನಾವು ಸ್ಮಾಲೆಸ್ಟ್ ನಂಬರ್ ಬರಿಬೇಕು ಅಂದಾಗ ಚಿಕ್ಕ ಸಂಖ್ಯೆಗಳನ್ನೇ ತಗೋಬೇಕು. ಸೊ ಆಲ್ರೆಡಿ ಇಲ್ಲಿ 0 1 ಈಗ ತುಂಬಾ ಚಿಕ್ಕದು 0 ಅಂತ ಫಸ್ಟ್ ತಗೊಳಕ್ ಆಗಲ್ಲ. ಸೊ ಅದಕ್ಕೆ 1 ತಗೊಂಡಿವಿ. ಹಾಗೆ ಎರಡನೇ ಪ್ಲೇಸ್ 0 ತಗೋಬೋದಲ್ವಾ? ಸೆಕೆಂಡ್ ಪ್ಲೇಸ್ 0 ತಗೋಬೋದಲ್ವಾ? ಸೊ 0 ತಗೊಂಡಿದ್ವಿ, 1 ತಗೊಂಡಿದ್ವಿ. ಹಾಗಾದ್ರೆ ನಾವು ಸ್ಮಾಲೆಸ್ಟ್ ನಂಬರ್ ಗಳನ್ನೇ ತಗೋಬೇಕು ಅಂದಾಗ 1 0 ಆಯ್ತು. ಮತ್ತೆ ಇನ್ನು ಉಳಿದಿದ್ದು ಯಾವುದು? 2. ಆ 2 ಅನ್ನು ತಗೋಬೋದಲ್ವಾ ನಾವು? ಅರ್ಥ ಆಗ್ತಿದೆ ಮಕ್ಕಳೇ? ಇನ್ನೊಂದ್ಸರಿ ಹೇಳ್ತೀನಿ, ದ ಗ್ರೇಟೆಸ್ಟ್ ನಂಬರ್ ಗಳನ್ನ ಬರೀಬೇಕಾದಾಗ ದೊಡ್ಡ ಸಂಖ್ಯೆಗಳನ್ನ ತಗೋಬೇಕು. ಬಟ್ ಒಂದು ಕಂಡೀಷನ್ ಇದೆ, 7 ಇಸ್ ಆಲ್ವೇಸ್ ಎಟ್ ಒನ್ಸ್ ಪ್ಲೇಸ್ ಇದೆ. ಅಂದ್ರೆ ಬಿಡಿ ಸ್ಥಾನದಲ್ಲಿ ಯಾವತ್ತು 7 ಇರಬೇಕು ಅಂತ ಹೇಳಿದಾನೆ. ಸೊ ಹಾಗಾದ್ರೆ ಉಳಿದ ಸಂಖ್ಯೆಗಳನ್ನ ತಗೋಬೇಕು ಅಂತ ಅಂದ್ರೆ ನಾವೇನ್ ಮಾಡಬೇಕು, ದೊಡ್ಡ ಸಂಖ್ಯೆ ತಗೋಬೇಕು ಗ್ರೇಟೆಸ್ಟ್ ನಂಬರ್ ಬರೀಬೇಕು ಅಂದಾಗ. ಸೊ ಕಾಮನ್ ನಂಬರ್ ಬರಬೇಕಾದ್ರೆ ಯಾವ್ದು ತಗೋಬಹುದು, ಬಟ್ ಗ್ರೇಟೆಸ್ಟ್ ಬರಬೇಕಂದ್ರೆ ದೊಡ್ಡ ಸಂಖ್ಯೆ ಆಗಬೇಕು ಅಂತಂದಾಗ ಶುಡ್ ಟೇಕ್ ದ ಗ್ರೇಟೆಸ್ಟ್ ಡಿಜಿಟ್ಸ್. ಸೊ ದಟ್ಸ್ ವೈ ಇಲ್ಲಿ 9 ತಗೊಂಡೆ, 9 ತಗೊಂಡ್ಮೇಲೆ 8 ಗಿಂತ ಸ್ವಲ್ಪ ಚಿಕ್ಕದೊಂದು 7 ಆಲ್ರೆಡಿ ತಗೋಬಿಟ್ಟಿದ್ದಾರೆ. ಸೊ ದಟ್ಸ್ ವೈ 6 ತಗೊಂಡೆ. ಸೊ ಅದು ಸ್ಮಾಲೆಸ್ಟ್ ಬರಿಬೇಕು ಅಂದಾಗ ಚಿಕ್ಕ ಸಂಖ್ಯೆಗಳನ್ನು ತಗೋದು. ಸ್ಮಾಲೆಸ್ಟ್ ಚಿಕ್ಕದಾನೆ. ಸೊ ಇದು 0 ತಗೊಳಕ್ಕಾಗಲ್ಲ, ಬಿಕಾಸ್ ಆಫ್ ದ 0 ಕ್ಯಾನ್ ಬಿಗಿನ್ ದ ಫಸ್ಟ್ ಪ್ಲೇಸ್ ಅಲ್ವಾ? ಈಗ ಏನಪ್ಪ, ಫಸ್ಟ್ ಪ್ಲೇಸ್ ಇಂದ ಸ್ಟಾರ್ಟ್ ಮಾಡಕ್ಕಾಗಲ್ಲ. 0 ಅನ್ನು ನಮ್ಮ ನಂಬರ್ 0 ಕ್ಯಾನ್ ಬಿಗಿನ್ ದ ಫಸ್ಟ್ ಪ್ಲೇಸ್. ಸೊ ಅಥವಾ 1000 ಪ್ಲೇಸ್ ಅಂದ್ರೆ 1000 ಪ್ಲೇಸ್ ಅನ್ನೋಕ್ಕಿಂತ ಇಲ್ಲಿ 4 ಡಿಜಿಟ್ ನಂಬರ್ ಇರೋದ್ರಿಂದ 1000 ಆಗುತ್ತೆ. ಸೊ ಅಥವಾ ಫಸ್ಟ್ ಪ್ಲೇಸ್ ಇಂದ 0 ತಗೊಳಕ್ಕಾಗಲ್ಲ, ತಗೊಂಡ್ವಿ ಒಂದ್ ವೇಳೆ ತಗೊಂಡ್ವಿ ಅಂದ್ರೂ ಕೂಡ ಅದು 3 ಡಿಜಿಟ್ ನಂಬರ್ ಆಗ್ಬಿಡುತ್ತೆ. ಹೌದಾ? ಸೊ ಆ ಕಾರಣಕ್ಕೆ ಏನ್ ಮಾಡ್ತೀವಿ, 0 ತಗೊಳಕ್ಕಾಗಲ್ಲ ಅಂದ್ರೆ ಸ್ವಲ್ಪ ಇನ್ನೂ ಚಿಕ್ಕದು ಅಂದ್ರೆ ಒಂದಕ್ಕಿಂತ ಒಂದನ್ನು ಬಿಟ್ಟು ಹೊರತುಪಡಿಸಿ ಉಳಿದಿರೋ ಸಂಖ್ಯೆ ಡಿಜಿಟ್ ಗಳಲ್ಲಿ ಚಿಕ್ಕದು ಯಾವ್ದು ಡಿಜಿಟ್ 1. ಅದಕ್ಕೆ ಇಲ್ಲಿ ತಗೊಂಡ. ಈಗ 0 ತಗೋಬೋದಾ? 0 ಆಯ್ತು, 1 ಆಯ್ತು, ಇನ್ನು ಉಳಿದಿರೋದು ಯಾವ್ದು? 2. ಸೊ 2 ಇಲ್ಲಿ ತಗೊಂಡೆ. ಸರಿ ಆಯ್ತಾ? ಅರ್ಥ ಆಯ್ತಾ ಈಗ? ಸೊ ಇದನ್ನು ನೋಡೋಣ. ಈಗ ನೋಡಿ ಇನ್ನೊಂದ್ಸರಿ ನೋಡಿದ್ರೆ ಅರ್ಥ ಆಗುತ್ತೆ. ಇಲ್ಲೂ ಕೂಡ ಗ್ರೇಟೆಸ್ಟ್ ಸ್ಮಾಲೆಸ್ಟ್ ಅನ್ನೇ ಬರೀಬೇಕು. ಬಟ್ ಅವನೇನ್ ಹೇಳ್ತಾನೆ, ಡಿಜಿಟ್ 4 ಇಸ್ ಆಲ್ವೇಸ್ ಅಟ್ ಟೆನ್ಸ್ ಪ್ಲೇಸ್. ಹಾಗೆ 4 ಅನ್ನೋದು 4 ಡಿಜಿಟ್ ಪ್ಲೇಸ್ ಅಲ್ಲಿ ಇರಬೇಕು ಅಂತ ಹೇಳಿದ್ದಾನೆ. ಸೊ ಹಾಗಾದ್ರೆ ಏನ್ ಮಾಡೋಣ, ಇಲ್ಲಿ 4 ಇಲ್ಲಿದೆ. ಸೊ ಇಲ್ಲೇನ್ ತಗೊಳ್ಳೋಣ, ಗ್ರೇಟೆಸ್ಟ್ ಬರೀಬೇಕು. ಏನ್ ತಗೊಳ್ಳೋಣ? 9 ತಗೊಳ್ಳೋಣ. ಆಮೇಲೆ ಇಲ್ಲೇನ್ ತಗೊಳ್ಳೋಣ? 8 ತಗೊಳ್ಳೋಣ. ಹಾಗೆ 9 ಆಯ್ತು, 8 ಆಯ್ತು, ಇಲ್ಲೇನ್ ತಗೋಬೇಕೀಗ? ಸೊ ಅದಕ್ಕಿಂತ ಚಿಕ್ಕದು 7 ತಗೊಳ್ಳೋಣ ಇಲ್ಲಿ. ಅರ್ಥ ಆಯ್ತಾ? ಸೊ ಹಾಗೆ ಇಲ್ಲಿ ಏನ್ ತಗೊಳ್ಳೋಣ? 0 ತಗೊಳಕ್ಕಾಗಲ್ಲ, ಏನ್ ತಗೋಬೇಕು? 1 ತಗೊಳ್ಳೋಣ. ಇಲ್ಲಿ 0 ತಗೊಳ್ಳೋಣ. ಹೆಂಗಿದ್ರೆ 1 ಮತ್ತೆ 0 ಅನ್ನು ಬಿಟ್ಟು ಉಳಿದಂತ ಒಂದು ಸ್ಮಾಲೆಸ್ಟ್ ನಂಬರ್ ಡಿಜಿಟ್ ಯಾವುದು? 2. ಅದನ್ನ ಇಲ್ಲಿ ತಗೊಳ್ಳೋಣ. ಅರ್ಥ ಆಗ್ತಿದೆ ಹೇಳೋದು? ಸೊ ಇಲ್ಲಿ ಕ್ಲಿಯರ್ ಆಯ್ತಾ? ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಮತ್ತೆ ನನಗೆ ಕೇಳಿಲ್ಲ, ವಾಟ್ಸ್ಆಪ್ ಮುಖಾಂತರ ನೀವು ಬರ್ದು ನನಗೆ ಕಳಿಸಿ ಆಯ್ತಾ? ನಾನು ನಿಮಗೆ ಯಾರಿಗಾದ್ರೂ ರೆಸ್ಪಾನ್ಸ್ ಮಾಡ್ತೀನಿ. ನಾನು ಏನೇ ಇದ್ರು ನಂಗೆ ಬರ್ದು ಕಳಿಸಿ ಮಕ್ಕಳೇ, ಗೊತ್ತಾಯ್ತಾ? ಸೊ ಗೊತ್ತಾಗಿಲ್ಲ ಅಂದ್ರೆ ಬರ್ದು ಕಳಿಸಿ, ಗೊತ್ತಾಗಿದೆ ಅಂದ್ರೆ ಬೇಡ ಆಯ್ತಾ? ನೆಕ್ಸ್ಟ್ ದ ಗ್ರೇಟೆಸ್ಟ್ ನಂಬರ್, ಇಲ್ಲಿ ಮತ್ತೆ ಸ್ಮಾಲೆಸ್ಟ್ ನಂಬರ್ ಬರಬೇಕು. ಬಟ್ ಇಲ್ಲಿ ಏನ್ ಡಿಜಿಟ್ 9 ಇಸ್ ಆಲ್ವೇಸ್ ಇನ್ 100s ಪ್ಲೇಸ್ ಅಂತ ಇದೆ.
100 ಪ್ಲೇಸ್ ಅಲ್ಲಿ 9 ಇದೆ ಅಂದಾಗ ನಾನು ಇಲ್ಲಿ ಗ್ರೇಟೆಸ್ಟ್ ಬರೀಬೇಕು ಅಂದಾಗ ಆಲ್ರೆಡಿ 9 ತಗೋಬಿಟ್ಟಿದ್ದಾನೆ. ಚಿಕ್ಕ ಸಂಖ್ಯೆ ಯಾವುದು ಅಂದ್ರೆ 9 ಗಿಂತ 9 ಅನ್ನು ಹೊರತುಪಡಿಸಿ ಉಳಿದಿರೋ ಫಸ್ಟ್ 1 ಡಿಜಿಟ್ ನಂಬರ್ಸ್ ಅಲ್ಲಿ ದೊಡ್ಡ ಸಂಖ್ಯೆ ಯಾವುದು 8. ಅದನ್ನ ತಗೊಳ್ರಿ. ಸೊ 9 ತಗೊಂಡಿದ್ದೀವಿ, 8 ತಗೊಂಡಿದ್ದೀವಿ, 7 ಇಲ್ಲಿ 6. ಸೊ ಇದಕ್ಕಿಂತ ಸಂಖ್ಯೆ ದೊಡ್ಡ ತಗೊಳ್ಳೋಕ್ಕಾಗಲ್ಲ. ಬಿಕಾಸ್ ಆಫ್ 9 ಇಸ್ ಆಲ್ವೇಸ್ ಅಟ್ 9 ಪ್ಲೇಸ್ 100 ಪ್ಲೇಸ್ ಅಂದಾಗ ಈ ಸಂಖ್ಯೆನೇ ದೊಡ್ಡ ಸಂಖ್ಯೆ ಆಗುತ್ತೆ. ಸೊ ಅದೇ ರೀತಿ ನಾನು ಚಿಕ್ಕ ತಗೊಳ್ಬೇಕು ಅಂದಾಗ ಇಲ್ಲಿ 0 ತಗೊಳಕ್ಕಾಗಲ್ಲ. ಏನ್ ತಗೋಬೇಕು? 1 ತಗೋಬೇಕು. 0 ತಗೊಂಡ್ರೆ 3 ಡಿಜಿಟ್ ಆಗ್ಬಿಡುತ್ತೆ. ಸೊ ಫಸ್ಟ್ ಯಾವತ್ತು ಕ್ಯಾನ್ಸ್ ಬಿಗಿಂದ ಫಸ್ಟ್ 0 ಇಂದ ಯಾವತ್ತು ಸ್ಟಾರ್ಟ್ ಆಗಲ್ಲ. ಅದು ಯಾವತ್ತು ನಾವು 4 ಡಿಜಿಟ್ ನಂಬರ್ಸ್ ಆಗಿರಿ 3 ಡಿಜಿಟ್ ನಂಬರ್ಸ್ ಬರೀರಿ. ಫಸ್ಟ್ 0 ತಗೊಳಕ್ಕಾಗಲ್ಲ. ಸ್ಮಾಲೆಸ್ಟ್ ನಂಬರ್ ಬರ್ಬೇಕಾದ್ರೆ ಫಸ್ಟ್ 0 ತಗೊಳ್ಳೇಬಾರ್ದು. ತಗೊಂಡ್ರಿ ಅಂದ್ರೆ ಅದು ಮತ್ತೆ ಈಗ 3 ಡಿಜಿಟ್ ನಂಬರ್ 2 ಡಿಜಿಟ್ ಆಗುತ್ತೆ, 2 ಡಿಜಿಟ್ ಬರೀಕೋ 1 ಡಿಜಿಟ್ ಆಗುತ್ತೆ, ಹಾಗೆ 4 ಡಿಜಿಟ್ ಬರೀಕೋ 3 ಡಿಜಿಟ್ ನಂಬರ್ ಆಗ್ಬಿಡುತ್ತೆ. ಸೊ ಅದಕ್ಕಾಗಿ ಫಸ್ಟ್ ಪ್ಲೇಸ್ ಅಲ್ಲಿ ಯಾವತ್ತು 0 ತಗೊಳ್ಳಾಗಿಲ್ಲ, 1 ತಗೊಂಡಿದ್ವಿ. ಹಾಗಾಗಿ ಇಲ್ಲಿ ಬಂದ್ರೆ ಏನಾಗ್ತದೆ? 9 ತಗೊಂಡಿದೀವಿ. ಸೊ ಇಲ್ಲಿ 0 ತಗೊಳ್ಳೋಣ, ಇಲ್ಲಿ 2 ತಗೊಳ್ಳೋಣ, ತಗೋಬೋದಲ್ವಾ? ಸೊ ಇಲ್ಲಿ ಬನ್ನಿ. ಸೊ ಇಲ್ಲಿ ಅವನೇನ್ ಹೇಳ್ತಾನೆ? ಡಿಜಿಟ್ 1 ಇಸ್ ಆಲ್ವೇಸ್ ಅಟ್ 1000 ಪ್ಲೇಸ್ ಅಂತ ಇದೆ. ಸೊ 1 ಆಲ್ರೆಡಿ ತಗೊಂಡಿದ್ದಾನೆ. ಸೊ ಹಂಗೆ ಈ 3 ಪ್ಲೇಸ್ ಗಳನ್ನ ಫಿಲ್ ಮಾಡಬೇಕು. ಗ್ರೇಟೆಸ್ಟ್ ನಂಬರ್ ಗಳನ್ನ ಬರೀಬೇಕಂದ್ರೆ ಗ್ರೇಟೆಸ್ಟ್ ಸಂಖ್ಯೆ ತಗೋಬೇಕಾ? ಇಲ್ಲಿ 9 ತಗೊಂತಾನೆ, ಇಲ್ಲೇ 8, ಇಲ್ಲೇ 7. ಸರಿ ಇದೆಯಾ? ಸೊ ಇಲ್ಲಿ ಹಾಗೆ 1 ಇದೆ, ಚಿಕ್ಕ ಸಂಖ್ಯೆಗಳನ್ನು ತಗೋಬೇಕು. 1 ಆಲ್ರೆಡಿ ಯೂಸ್ ಮಾಡಿದಾನೆ, ಇಲ್ಲಿ 0 ತಗೊಂತೀನಿ. 1 ಮತ್ತೆ 0 ಅನ್ನು ಬಿಟ್ಟರೆ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? 2 ಡಿಜಿಟ್. ಆಮೇಲೆ ಇಲ್ಲಿ 3 ತಗೋಬಹುದಲ್ವಾ? ಇದು ಈ ರೀತಿಯ ಫಿಲ್ ಮಾಡ್ಬೇಕಾಗಿರೋದು. ಅರ್ಥ ಆಗ್ತದೆ? ಅವನೇ ಡಿಜಿಟ್ ಗಳನ್ನ ಕೊಟ್ಟಿದ್ದಾನೆ ಅಂದಾಗ ಅವುಗಳನ್ನ ಡಿಕ್ರೀಸಿಂಗ್ ಆರ್ಡರ್ ಬರ್ಕೊಂಡು ಮೇಕ್ ಮಾಡ್ತೀವಿ. ಬಟ್ ಕೊಟ್ಟಿಲ್ಲ, ನೀವೇ ತಗೊಳ್ಳಿ ಅಥವಾ ಒಂದು ಕಂಡೀಷನ್ ಕೊಟ್ಟಿದೆ ಅಂದಾಗ ಈ ರೀತಿ ಮಾಡ್ತಾ ಹೋಗೋದು. ಅರ್ಥ ಆಯ್ತಲ್ಲ ಮಕ್ಕಳೇ? ಅರ್ಥ ಆಗಿಲ್ಲ ನಮಗೆ ಇನ್ನೊಂದ್ಸರಿ ವಾಟ್ಸಪ್ ಮೂಲಕ ಕೇಳಿ ಹೇಳ್ತೀವಿ. ಅರ್ಥ ಆಯ್ತಾ? ಅರ್ಥ ಆಯ್ತಾ ಆಗಿದ್ರೆ